ಡಿಸಿಎಂ ಪರಮೇಶ್ವರ್ ಜಿಲ್ಲೆಯಲ್ಲಿ ಇದೆಂಥ ಅನಿಷ್ಟ. ಅಧಿಕಾರಿಗಳೇ ನಿಯಮಗಳನ್ನ ಗಾಳಿಗೆ ತೂರಿದ್ರ. ಹಾಗಾದ್ರೆ ಕಾರ್ಮಿಕರಿಂದ ಮಲಗುಂಡಿ ಕ್ಲೀನ್ ಅನ್ನ ಮಾಡಿಸಿದ್ದಾರೆ ಅಧಿಕಾರಿಗಳು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಮನುಷ್ಯರನ್ನ ಅಲ್ಲಿ ಇಳಿಸಂಗಿಲ್ಲ ಅಂತ ಹೇಳಿದೆ. ಶೌಚಗುಂಡಿ ಒಳಗೆ ಅಲ್ಲಿ ಯಂತ್ರದ ಮುಖೇನನೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕಾನೂನನ್ನು ತರಲಾಗಿದೆ. ಆದ್ರೂ ಕೂಡ ಈ ಅನಿಷ್ಟ ಪದ್ಧತಿ ಇನ್ನೂ ಮುಂದುವರೆದಿದೆ ಅನ್ನೋದಕ್ಕೆ ಸಾಕ್ಷ್ಯ ತುಮಕೂರಲ್ಲಿ ಸಿಕ್ಕಿದೆ. ತುಮಕೂರಿನ ಬೆಸ್ಕಾಂ ಇಂಜಿನಿಯರ್ಸ್ಗಳು ಉದ್ದಟತನವನ್ನ ಮೆರೆದಿದ್ದಾರೆ. ಪಿಟ್ ಗುಂಡಿಯನ್ನ ಸ್ವಚ್ಛಗೊಳಿಸೋದಕ್ಕೆ ಕಾರ್ಮಿಕರನ್ನ ಬಳಸಂಗಿಲ್ಲ ಅಂತ ಕಾನೂನೇ ಹೇಳುತ್ತೆ. ಆದ್ರೆ ಇಲ್ಲಿ 4 ಜನ ಕಾರ್ಮಿಕರನ್ನ ಕರ್ಕೊಂಡ್ ಬಂದಿದ್ದಾರೆ, ಪಿಟ್ ಕ್ಲೀನ್ ಅನ್ನ ಮಾಡಿಸಿದ್ದಾರೆ. ಮತ್ತೆ ಅವ್ರಿಗೆ ಯಾವುದೇ ಪರಿಕರಗಳನ್ನ ಕೊಟ್ಟಿಲ್ಲ, ಬರಿಗೈನಲ್ಲೇ ಕ್ಲೀನ್ ಮಾಡಿದ್ದಾರೆ. ಬೆಸ್ಕಾಂ ಇಂಜಿನಿಯರ್ ಸಂಘದಿಂದ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. 3 ದಿನಗಳಿಂದ ನಾವು ಈ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಕಾರ್ಮಿಕರು ಹೇಳಿದ್ದಾರೆ. ಅಂದ್ರೆ ಫಸ್ಟಿಗೆ ಅವರಿಗೆ ಈ ಕೆಲಸ ಅಂತ ಹೇಳಿರ್ಲಿಲ್ಲ, ಮಣ್ಣು ತುಂಬಕ್ಕಿದೆ ಬನ್ನಿ ಅಂತ ಹೇಳಿ ಕಾರ್ಮಿಕರನ್ನ ಕರೆಸಿದ್ದಾರೆ. ಕರೆಸಾದ್ಮೇಲೆ ಈ ಶೌಚಗುಂಡಿ ಕ್ಲೀನ್ಗೆ ಇವರನ್ನ ನಿಯೋಜನೆ ಮಾಡಿದ್ದಾರೆ. ಇದಕ್ಕೀಗ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಮಷಿನ್ ಅನ್ನೇ ಬಳಸಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕಾರ್ಮಿಕರನ್ನ ಈ ರೀತಿ ಬರಿಗೈನಲ್ಲಿ ಇಳಿಸೋದು, ಆ ಶೌಚಗುಂಡಿಗೆ ಬರಿಗೈನಲ್ಲಿ ಕ್ಲೀನ್ ಮಾಡಿಸಿದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೂಡ ಇದೆ. ಆದ್ರೆ ಅದನ್ನು ಮೀರಿ ಅಧಿಕಾರಿಗಳೇ ಈ ಕಾರ್ಮಿಕರನ್ನ ಮಣ್ಣು ತುಂಬಿಸಕ್ಕಿದೆ ಬನ್ನಿ ಅಂತ ಕರ್ಕೊಂಬಂದಿದ್ದಾರೆ. ಅದಾದ್ಮೇಲೆ ನೋಡಿ ಅವರನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡಿದ್ದಾರೆ. ಆ ಶೌಚಗುಂಡಿಯನ್ನ ಅವ್ರ ಹತ್ರ ಬರಿಗೈನಲ್ಲಿ ಕ್ಲೀನ್ ಮಾಡಿಸಿದ್ದಾರೆ. ಯಾವುದೇ ವ್ಯಕ್ತಿ ಆ ಪಿಟ್ ಗುಂಡಿಗೆ ಇಳಿಬಾರ್ದು ಅಂತೇಳಿ ಸ್ಪಷ್ಟವಾಗಿ ಕಾನೂನಲ್ಲಿ ಉಲ್ಲೇಖ ಇದೆ. ಆದ್ರೆ ಪಾಪ ಕಾರ್ಮಿಕರು ಏನ್ ಹೇಳ್ತಾರೆ, ಹೊಟ್ಟೆ ಪಾಡು ನಮ್ದು, ಅದಕ್ಕೋಸ್ಕರ ನಾವು ಕೆಲಸ ಹೇಳಿದ್ರು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಕೆಲಸ ಮಾಡಬಾರ್ದು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇನ್ಮುಂದೆ ಇಂತಹ ಕೆಲಸಕ್ಕೆ ನಾವು ಹೋಗಲ್ಲ ಅಂತ ಕಾರ್ಮಿಕರು ಹೇಳ್ಕೊಂಡಿದ್ದಾರೆ. ಕೆಲವರಿಗೆ ಪಾಪ ಕೆಲಸ ಸಿಕ್ಕರೆ ಸಾಕು, ದುಡಿಮೆ ಆದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂತವರನ್ನ ಇಲ್ಲಿ ಕರ್ಕೊಂಬಂದು ಬಳಕೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಮತ್ತೆ ಕಾರ್ಮಿಕರು ಪಾಪ ಈ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ಮಿಕರು ಏನ್ ಹೇಳಿದ್ದಾರೆ ಕೇಳೋಣ. ಶೌಚಾಲಯ ತುಂಬ್ತಾ ಇದೀವಿ. ಹೌದು ಸರ್, ಹೆಂಡತಿ ಮಕ್ಕಳು ಸಾಯ್ಬಲ್ಲ ಸರ್, ಅದಕ್ಕೆ ಕೆಲಸ ಮಾಡ್ತಾ ಇದೀವಿ ಸರ್. ಯಾರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಗೆ ಯಾರೋ ಕಾಂಟ್ರಾಕ್ಟ್ ಕರೆದಿದ್ರು ಸರ್, ಅವಾಗ ನಮ್ಮ ಹುಡುಗಂಗೆ ಗೊತ್ತು ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ನಾವು 3 ಸರ್. ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆ ಹಾಕಿದ್ವಿ, ಅದನ್ನ ಟ್ರ್ಯಾಕ್ಟರ್ ತುಂಬ್ತಿದ್ವಿ ಸರ್. ಯಾವತ್ತೂ ಕೆಲಸ ಮಾಡಿ ನಾವು ಕೆಲಸ ಮಾಡೋರು ಸರ್, ನಾವು ಯೂಶಲಿ ಕೆಲಸ ಮಾಡೋರು ಸರ್ ತುಮಕೂರಲ್ಲೇ ಕೆಲಸ ಮಾಡೋರು ನಾವು. ನಮ್ಗೆ ಗೊತ್ತಿರಲಿಲ್ಲ ಸರ್, ಇದು ಫಿಟ್ ಮಣ್ಣು ನಾವು ಯಾವ್ದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇದೆಲ್ಲ ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ.